ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೈಡಲ್ ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಥರ 150 ಎಳೆ ಇರೋ ಕುಚ್ಚನ್ನು ತಗೊಂಡಿದ್ದೀನಿ. ಇದಕ್ಕೆ ಈ ಥರ ಗಮ್ ಹಚ್ಚಿ ಚೂಪಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ಈ ಥರ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು 4 ಎಳೆ ಮಾಡ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನನ್ನು. ಸೀರೆಗೆ ಏನಾದರೂ ಮಾಡ್ತಾ ಇದ್ದರೆ ಮೊದಲು ಒಂದು ಕುಚ್ಚನ್ನು ಮಾಡಿಕೊಂಡು ಅದಾದಮೇಲೆ ನೀವು ಮಾರ್ಕ್ಗಳನ್ನು ಮಾಡ್ಕೊಳ್ಳಿ. ಒಂದು ಸೀರೆಗೆ ನಿಮಗೆ ಒಂದು ಕುಚ್ಚು ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ಡಿಸ್ಟೆನ್ಸು ಕುಚ್ಚಿಗೆ ಅಂತ. ಇಲ್ಲ ಅಂದರೆ ಈ ಥರ ಒಂದು ಕುಚ್ಚು ಆದಮೇಲೆ ಒಂದು ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬೋದು. ಓಕೆ ನೋಡಿ, ಮೊದಲು ಒಂದು ಹೋಲನ್ನು ಮಾಡ್ಕೋತೀನಿ. ಈಗ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ, ಈ ಥರ ಕೆಳಗಡೆಯಿಂದ. ಇದಕ್ಕೆ ಒಂದು ನಾನು ಈ ಥರ ಆರ್ಟ್ ಶೇಪ್ ಇರೋ ಬೀಡನ್ನು ಹಾಕ್ತಾ ಇದ್ದೀನಿ. ಇದು ನೋಡಿ ಈ ಶೇಪಲ್ಲಿ ಕಾಣಿಸ್ಬೇಕು, ಈ ಥರ ಇಟ್ಕೊಳ್ಳಿ ನೀವು. ಕುಚ್ಚು ನೋಡಿ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅಂದರೆ ನಿಮಗೆ ಕುಚ್ಚು ಉದ್ದ ಎಷ್ಟು ಬೇಕೋ, ಆದರೆ ಈ ಡಿಸೈನ್ಗೆ 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕುಚ್ಚು. ಇವಾಗ ನೋಡಿ ಈ ಜರಿ ಥ್ರೆಡನ್ನು ಈ ಥರ ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಲ್ಲ, ಇದನ್ನು ಈ ಥರ ಮೇಲ್ಗಡೆ ತರ್ತೀನಿ. ಈ ಥರ ತಂದು ಸ್ವಲ್ಪ ಬಿಟ್ಕೋಬೇಕು, ಇಲ್ಲಾಂದರೆ ಆವಾಗಲೇ ಬಂತಲ್ಲ ಆ ಥರ ಮುಂದ್ಗಡೆ ಬರುತ್ತೆ. ಇಲ್ಲಾಂದರೆ ನಿಮಗೆ ಈ ಥರ ಬರಲ್ಲ ಅಂದರೆ ಗಂಟು ಕೂಡ ಹಾಕ್ಕೋಬೋದು. ಈಗ ಒಂದು 3 ಸಲ ಸುತ್ಕೋತೀನಿ, ಯಾಕಂದರೆ ನಾನಿಲ್ಲಿ 4 ಎಳೆ ಪೋಣಿಸ್ಕೊಂಡಿರೋದ್ರಿಂದ ದಪ್ಪ ಆಗುತ್ತೆ. ಅದಕ್ಕೋಸ್ಕರ 3 ಸಲ ಮಾತ್ರ ಸುತ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಕುಚ್ಚನ್ನು ನಾನು ಕಟ್ ಮಾಡ್ಕೋತಿದ್ದೀನಿ ನೋಡಿ. ಇವಾಗ ಈ ಥರ ಬರುತ್ತೆ. ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಥರ ಕರೆಕ್ಟಾಗಿ ಬರೋ ಥರ. ನೆಕ್ಸ್ಟ್ ತೋರಿಸ್ತೀನಿ ಏನು ಮಾಡಬೇಕಂತ. ಇನ್ನೊಂದು ಕುಚ್ಚು ತೊಗೊಂಡಿದ್ದೀನಿ, ಇದು ಕೂಡ 150 ಎಳೆ ಇದೆ. ಇದನ್ನು ಇಲ್ಲಿ ಕೆಳಗಡೆಯಿಂದ ತಗೋತೀನಿ. ಈ ಥರ ತಗೊಂಡು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು, ಈ ಥರ ನೋಡಿ, ಈ ಥರ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮತ್ತೆ ನಾನಿವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಸೇಮ್ ಫಸ್ಟ್ ನಾವು ಯಾವ ಥರ ಕಟ್ಕೋತೀವೋ ನಾರ್ಮಲ್ಲಾಗಿ ಕುಚ್ಚು ಅದೇ ಥರ ಫಸ್ಟ್ ಒಂದು ಕಟ್ಕೊಂಡಲ್ಲ, ಅದೇ ಥರ ಇಲ್ಲೂ ಕೂಡ ಕುಚ್ಚನ್ನು ಕಟ್ಕೋತೀನಿ. ಇಲ್ಲಿ ಬೇಕಿದ್ರೆ ನಿಮಗೆ ದಪ್ಪ ಆಗುತ್ತಂದರೆ ಸ್ವಲ್ಪ ಕಡಿಮೆ ಕೂಡ ನೀವು ತಗೋಬೋದು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ನೀಡಲ್ನ ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ. ಈಗ ಕುಚ್ಚನ್ನು ಸಮವಾಗಿ ತಗೊಂಡು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಈ ಕುಚ್ಚನ್ನು ಶಾರ್ಟಾಗಿ ಮಾಡಿದ್ದೀನಿ. ನಿಮಗೆ ಉದ್ದ ಬೇಕಂದರೆ ಉದ್ದ ಮಾಡ್ಕೊಳ್ಳಿ. ನಾನು ಉಳಿದಿರೋ ಥ್ರೆಡ್ಡಿಂದ ಅಡ್ಜಸ್ಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗಿದು ಉದ್ದ ಬೇಕಂದರೆ ಉದ್ದ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಕುಚ್ಚಲ್ಲಿ ನೀವು ಡಬಲ್ ಕಲರ್ ಕಾಂಬಿನೇಷನ್ ನೋಡಿ ಕುಚ್ಚುಗಳನ್ನು ಕಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಇನ್ನೊಂದು ಪಕ್ಕದಲ್ಲೇ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಹೀಗೆ ನೋಡಿ 2 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ಮಾತ್ರ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಾನು ಹಾಗೆ ರ್ಯಾಂಡಮ್ ಆಗಿ ಮಾಡ್ಕೊಂಡಿದ್ದೀನಿ ಕಲರ್ಸು. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.